ಎಲ್ಲರಿಗೂ ನಮಸ್ಕಾರ. ಈ ವೇದಿಕೆ ಮೇಲೆ ಆಸೀನರಾದಂಥ ಈ ಒಂದು ಪ್ರಯೋಗ ಇನ್ಸ್ಟಿಟ್ಯೂಟ್ ಸಂಸ್ಥೆಯ ಮುಖ್ಯಸ್ಥರೇ ಹಾಗೂ ನಮ್ಮ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಂತ ಶ್ರೀ ಹಿರಣ್ಣ ಕೋಸಿ ಅವರೇ ಹಾಗೂ ಇಸಿ ಆದಂಥ ಕೊರೆನಲ್ ಅವರೇ ಹಾಗೂ ಇನ್ನೊಂದು ಇಸಿ ಆದಂಥ ರಾಘವೇಂದ್ರ ಅವರೇ ಹಾಗೂ ಈ ಒಂದು ಪ್ರಯೋಗ ಸಂಸ್ಥೆಯ ಎಲ್ಲ ಸಂಯೋಜಕರೇ ಮತ್ತು ವಿವಿಧ ಶಾಲೆಗಳಿಂದ ಬಂದಂತ ಎಲ್ಲ ಮುಖ್ಯಗಳೇ ಮತ್ತು ಸಹ ಶಿಕ್ಷಕರೇ, ಮುದ್ದು ಮಕ್ಕಳೇ, ಮಾಧ್ಯಮ ಮಿತ್ರರೇ, ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಒಂದು ಎರಡು ಅನಿಸಿಕೆಯನ್ನ ಹೇಳಬೇಕು ಅಂತಂದು ಕೇಳಿದ್ರು ಈ ಸಂಸ್ಥೆಯವರು. ನಾನು ಕಳೆದ ವರ್ಷ 2024-25 ಸಾಲಿನಲ್ಲಿ ನಾನು ಮತ್ತು ಈ ಶಾಲೆಯ ಒಂದು ಅಸಿಸ್ಟೆಂಟ್ ಯಾರು ಮುದ್ದನಗೌಡ ಸರ್ ಇಬ್ಬರೇ ಹೋಗಿದ್ದೀವಿ ನಾವು ಅಲ್ಲಿ ಆ ಒಂದು ತರಬೇತಿಗೆ ಹೋದಾಗ ಅಲ್ಲಿ ಒಂದು ಕೆಲವೊಂದು ಅನುಭವಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. 2 ನಿಮಿಷ ಟೈಮ್ ಕೊಟ್ಟಿದ್ದಾರೆ, ಆದಷ್ಟು ಫಾಸ್ಟ್ ಹೇಳ್ಬಿಡ್ತೀನಿ. ನನಗೆ ಅನಿಸ್ತು, ನಾನು ಹೆಡ್ ಮಾಸ್ಟರ್ MHPS ಹೆಡ್ ಮಾಸ್ಟರ್, ನಾನು ವಿಜ್ಞಾನದ ಬಗ್ಗೆ ಅಷ್ಟೊಂದು ಆಸಕ್ತಿ ಇಲ್ಲ, ನಾವೆಲ್ಲ ಕನ್ನಡ ಬೋಧನೆ ಮಾಡ್ತಕ್ಕಂಥವ್ರು. ಇವಾಗ ನನಗೆ ಅದಕ್ಕೆ ಹಾಕಿದ್ರು ಅಂತಂದು ನನಗೆ ಆಲೋಚನೆ ಬಂತು. ಆಮೇಲೆ ನಾನು ಸಂಸ್ಥೆಯವ್ರು ಕೇಳಿದಾಗ ಇಲ್ಲ ನೀವು ಬರಬಹುದು, ಹಂಗೇನಿಲ್ಲ, ನೀವು ಬಂದು ಹಾಜರಾಗ್ರಿ ಅಂದ್ರು. ಆಯ್ತಂತಂದು ನಾನು ನಮ್ಮ ಮುದ್ದನಗೌಡರು ಇಬ್ಬರು ಹೋದ್ವಿ. ಆ ಒಂದು ಸಂಸ್ಥೆ ಅಡ್ರೆಸ್ ಎಲ್ಲ ತಗೊಂಡು ಹೋಗಿಂದ ಆ ಸಂಸ್ಥೆ ಬಹಳ ಅದ್ಭುತ ಸಂಸ್ಥೆ ಇದೆ. ಅಲ್ಲಿ ಎಂತವ್ರು ಹೋಗ್ಬೇಕಂದ್ರೆ ವಿಜ್ಞಾನ ಟೀಚರ್ ಹೋದ್ರೆ ಬಹಳ ಅನುಕೂಲ ಆಗ್ತದೆ. ನಮ್ಮಂತ HM ನೋಡ್ರಿ, ನಾವು ನಿವೃತ್ತಿ ಅಂಚಿನಲ್ಲಿ ಇದ್ದೀವಿ. ನಮ್ಗೆ ಏನ್ ತರಬೇತಿ ಕೊಟ್ಟರು ನಾವು ಇನ್ನೂ ಇವತ್ತು ನಾಳೆ ಒಂದು ವರ್ಷದಲ್ಲಿ ನಾವು ನಿವೃತ್ತಿ ಆಗ್ತೀವಿ. ನಮ್ಮಂತವ್ರನ್ನ ಬಿಟ್ಟು ವಿಜ್ಞಾನ ಶಿಕ್ಷಕರಿಗೆ ಕೊಟ್ರೆ ಅದು ಬಹಳ ಅನುಕೂಲ ಆಗ್ತದೆ. ಯಾಕಂದ್ರೆ ಅಲ್ಲಿ ಇರ್ತಕ್ಕಂಥ ಪ್ರಯೋಗ ಇನ್ಸ್ಟಿಟ್ಯೂಟ್ ಅಂದ್ರೆ ವಿಜ್ಞಾನಿಗಳ ಭಂಡಾರ ಆದ ಒಂದು ಇನ್ಸ್ಟಿಟ್ಯೂಟ್ ಅಂತ ಹೇಳ್ಬೋದು. ಅಂತ ಒಂದು ಸಂಸ್ಥೆಯಲ್ಲಿ ಒಳ್ಳೆ ಒಳ್ಳೆ ಆರ್ಪಿಗಳು, ಇವರೆಲ್ಲ ಇಂಥ ಆರ್ಪಿಗಳು ಇದ್ದಾರೆ. ಅಲ್ಲಿ ಹೋದ್ಮೇಲೆ ಇನ್ನ ಇರ್ಬೇಕಾಗಿತ್ತು ಅಂತ ಅನಿಸ್ತದ. 2 ದಿನ ಬೇಡ, ಇನ್ನ ನಮ್ಗೆ 6, 7 ಒಂದು ವಾರ ತನಕ ಇದ್ರು ನಮ್ಗೆ ಈ ತರಬೇತಿ ಬೇಕಾಗಿತ್ತು ಅಂತ ಅನಿಸ್ತದ. ನಮ್ಗೆ ಹೋದ್ಮೇಲೆ ಅಲ್ಲಿಂದ ಬರ್ಲಿಕ್ಕೆ ನಮ್ಗೆ ಆಗೋದಿಲ್ಲ. ಅವ್ರು ಇಷ್ಟೊಂದು ನಾವು ಹೋದವ್ರಿಗೆ ಇಷ್ಟೊಂದು ಪ್ರೀತಿ ತೋರಿಸ್ತಾರ, ನಮ್ಮ ಬಗ್ಗೆ ಕಾಳಜಿ ಏನ್ ಬೇಕು ಅದೆಲ್ಲ ನಮ್ಗೆ ಸವಲತ್ತು ಕೊಡ್ತಾರ. ಅಲ್ಲಿ ಇರೋದಕ್ಕೆ ಊಟದ್ದಾಗಿರ್ಬೋದು, ನಿಮ್ ಹೆಲ್ತ್ ಆಗಿರ್ಬೋದು, ಆಮೇಲೆ ನಿಮ್ಗೆ ಏನ್ ಬೇಕು ಕೇಳ್ರಿ ಅಂತಾರ ಅವ್ರು. ನಿಮ್ಗೆ ಏನಾರ ಬೇಕಿದ್ರೆ ಕೇಳ್ರಿ, ನಾವೆಲ್ಲ ನಿಮ್ಗೆ ಇಲ್ಲೇ ಇದು ಮಾಡಿ ಕೊಡ್ತೀವಿ. ನಾನ್ ನೋಡ್ರಿ ಇಲ್ಲಿಂದ ಹೋದ್ಮೇಲೆ ಅಲ್ಲಿಂದ ಮೆಟ್ರೋ ಏರಿ ಅಲ್ಲಿ ಒಂದು ಲಾಸ್ಟ್ ಸ್ಟಾಪ್ ಬರ್ತದ. ಅದು ಲಾಸ್ಟ್ ಸ್ಟಾಪ್ ಬಂದ ತಕ್ಷಣ ಅಲ್ಲಿ ಇಳಿಬೇಕು. ಅವ್ರು ಬಸ್ ಬಂದು ನಿಂತಿರ್ತದ, ಅವರೇ ಬಂದು ಕರ್ಕೊಂಡು ಹೋಗ್ತಾರ. ಅಲ್ಲಿ ಒಂದು ಸ್ಟಾಪ್ ಇದೆ, ಲಾಸ್ಟ್ ಸ್ಟಾಪ್. ಅದು ಯಾವ್ದು ಸಿಲ್ಕ್ ಇನ್ಸ್ಟಿಟ್ಯೂಟ್ ಅಂತ ಅದು ಒಂದು ಅಲ್ಲಿ ಲಾಸ್ಟ್ ಸ್ಟಾಪ್. ಅಲ್ಲಿ ಬಸ್ ಬಂದು ನಿಂದಿರ್ತದ. ಅಲ್ಲಿ ಬಸ್ಸಿಗೆ ನಿಂತ್ರೆ ಸರಿ, ಅದು ಇದ್ದಾಗ ಇಲ್ಲಿದ್ರೆ ಅಲ್ಲಿಂದ ಇಳಿದು ಒಂದ್ ಸ್ವಲ್ಪ ಮುಂದೆ ಹೋಗ್ಬೇಕು ಬಸ್ಸಿಗೆ. ಅಲ್ಲಿ ಬಂದ ತಕ್ಷಣ ಅದು ಒಂದು ವಿಜ್ಞಾನ ಪ್ರಯೋಗ ಅಂತ ಒಂದು ರೋಡ್ ಬರ್ತದೆ, ಅಲ್ಲಿಂದ 3 ಕಿಲೋಮೀಟರ್ ಒಳಗೆ. ಅಲ್ಲಿ ಬಂದ್ ನಿಂತ ತಕ್ಷಣ ನಾನು ಸಂತೋಷ್ ಸರ್ ಫೋನ್ ಮಾಡಿ, ಸರ್ ನಾನು ಲೇಟ್ ಆಯ್ತು ಅಲ್ಲಿ ಬರ್ಲಿಕ್ಕೆ, ನಾನು ಹೆಂಗೆ ಇಲ್ಲ ಸರ್ ಕಾರ್ ಕಳಿಸ್ತೀನಿ ನೋಡ್ರಿ. ಹೌದಾ, ಯಾರಿಗೂ ತೊಂದರೆ ಆಗ್ಲಾರ್ದಂಗ ನನಗೆ ಅಲ್ಲಿಂದ ಬರೀ ಅಲ್ಲಿ ನಿಂತು ಬಿಟ್ರೆ ಸಾಕು, ಕಾರ್ ಕಳಿಸಿದ್ರು ಸರ್ ಇವರೇ ಸಂತೋಷ್ ಸರ್ ಅಂತಂದು. ಬಹಳ ನಮ್ಗೆ ಇಷ್ಟೊಂದು ಕಾಳಜಿ ಮಾಡ್ತಾರಂದ್ರೆ ಯಾರು ಅದಕ್ಕೆ ಹೇಳಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ನಮ್ಗೆ ಒಳ್ಳೆ ಒಂದು ರೀತಿಯಿಂದ ಊಟನೂ ಚೆನ್ನಾಗಿ ಕೊಡ್ತಾರೆ. ಆರ್ಪಿಗಳಂತೂ ಯಾರು ಅಲ್ಲಿ ಟ್ರೈನಿಂಗ್ ನಲ್ಲಿ ಕುಂತಿರ್ತೀವಂದ್ರೆ ಅಲ್ಲಿ ಎದ್ದೋಕೆ ಆಗೋದಿಲ್ಲ. ಎಲ್ಲಿ ಮಿಸ್ ಮಾಡ್ಕೊಂತೀವೋ, ಏನ್ ಹೇಳ್ತಾರೋ, ಏನ್ ತೋರಿಸ್ತಾರೋ. ಆಮೇಲೆ ಕೆಲವೊಂದು ನಮ್ಗೆ ಓದೋದ ತಕ್ಷಣ ಅಲ್ಲಿ ಕೆಲವೊಂದು ಟ್ರೈನಿಂಗ್ ಆದ ತಕ್ಷಣ 2ನೇ ದಿನ ನಮ್ಗೆ ಇಲ್ಲಿ ಪ್ರಯೋಗ ಮಾಡ್ಲಿಕ್ಕೆ ಬಿಡ್ತಾರೆ. ಬಿಟ್ಟ ಮೇಲೆ ನಮ್ಗೊಂದು ಡ್ರೆಸ್ ಕೊಡ್ತಾರೆ. ಡಾಕ್ಟರ್ಸ್ ಏನ್ ಹಾಕೊಂತಾರಲ್ಲ ವೈಟ್ ಡ್ರೆಸ್, ಅದೆಲ್ಲ ಹಾಕೊಂಡು ಅಲ್ಲಿ ಎಲ್ಲರೂ ನಾವೆಲ್ಲ ಡಾಕ್ಟರ್ಸ್ ಆಗಿಬಿಟ್ಟಿರ್ತೀವಿ. ಅಂತ ಒಂದು ಇದು ಮಾಡ್ಲಿಕ್ಕೆ ನಮ್ಗೆಲ್ಲ ಪ್ರಯೋಗ ಮಾಡ್ಲಿಕ್ಕೆ ಎಲ್ಲ ಇನ್ಸ್ಟಿಟ್ಯೂಟ್ ಅಲ್ಲಿ ಇನ್ಸ್ಟ್ರೂಮೆಂಟ್ ಇರ್ತದ, ಎಲ್ಲ ಟೇಬಲ್ ಇರ್ತದ, ನಮ್ಗೆಲ್ಲ ಸಾಮಗ್ರಿಗಳು ಇರ್ತದ. ಇದು ಹಿಂಗ್ ಮಾಡ್ಬೇಕು ಅಂತ ಅವರೇ ತೋರಿಸ್ತಾರ. ಅದು ನೋಡ್ಬಿಟ್ರೆ ಬಹಳ ನಮ್ಗೆ ವಂಡರ್ಫುಲ್. ಏನ್ ಅಂತದ ತರಬೇತಿ ನಾನು ಕೇಳಿದೆ, ಸರ್ ಇನ್ನೊಂದು ವಾರ ನಮ್ಗೆ ಹಾಕಿ ನಾನು ಬರ್ತೀನಿ ಅಂದೆ. ಯಾಕಂದ್ರೆ ಇನ್ನೂ ನನಗೆ ಅದು ಆಸಕ್ತಿ, ಇನ್ನು ನೋಡ್ಬೇಕು, ಮಾಡ್ಬೇಕು, ತಿಳ್ಕೋಬೇಕು ಅದನ್ನ ನನಗೆ ಬಹಳ ಇದಾಯ್ತು. ಇಲ್ಲ ಸರ್ ಹೋದ ವರ್ಷ ನೀವು ಹೋಗಿ ಬಂದಿರಿ, ನೀವೇನು ಬೇಡ, ಇವಾಗ ನಿಮ್ಮ ಶಾಲೆ ಸೈನ್ಸ್ ಟೀಚರ್ ಇದ್ದಾರೆ ಅವ್ರಿಗೆ ಕಳಿಸ್ರಿ ಅಂತಂದ್ರು. ಅವ್ರು ಬಹಳ ಚೆನ್ನಾಗಿದ್ದಾರೆ ನಮ್ಮಲ್ಲಿ ಸೈನ್ಸ್ ಟೀಚರ್ ಹನುಮಂತಪ್ಪ ಸರ್ ಅಂತಂದು. ಈಗ ತಾನೇ ನಮ್ಗೆ ಆಲ್ರೆಡಿ ಬಂದ್ಬಿಟ್ಟಿದ್ದಾವೆ 2 ಅಂತ ಎಲ್ಲ ಸಾಮಾನುಗಳು ಬಂದಿದ್ದಾವೆ. ಮೊನ್ನೆ ಒಬ್ರು ಯಾರು ಇವ್ರ ಕಡೆಯಿಂದ ಬಂದು ಇದು ಮಾಡಿ ಹೋಗಿದ್ದಾರೆ. ಏನ್ರಿ ಅದೆಲ್ಲ ಬಂದು ತೋರಿಸ್ತೀವಿ ನಾವು, ಅದ್ರ ಪ್ರಕಾರ ನೀವು ಇದು ಮಾಡ್ರಿ ಅಂತ ಹೇಳಿದ್ದಾರೆ. ನಮ್ಮಲ್ಲಿ 1ರಿಂದ 7 ಕನ್ನಡ ಮೀಡಿಯಂ, 1ರಿಂದ 7 ಇಂಗ್ಲಿಷ್ ಮೀಡಿಯಂ ಇದೆ. ಹಾಗಾಗಿ 6, 7 ತರಗತಿ 4 ಆಗ್ತಾವ ನಮ್ಮಲ್ಲಿ. ಅಂತ 4 ಕ್ಲಾಸ್ಗಳಿಗೆ ಇಂಥ ಒಬ್ಬ ಶಿಕ್ಷಕರು ಸೈನ್ಸ್ ಟೀಚರ್ ಇದ್ರೆ ಅದು ಹೇಳಕ್ಕೆ ಇಂಥವೆಲ್ಲ ಇನ್ಸ್ಟ್ರೂಮೆಂಟ್ ತೋರಿಸ್ಲಿಕ್ಕೆ ಅನುಕೂಲ ಆಗ್ತದೆ. ಆದ್ರೆ ಇದೇನ್ ಕೊಟ್ಟಿದ್ದಾರೆ ಸರಿ, ಆಮೇಲೆ
ಅವ್ರಂಗೆ ಅಲ್ಲಿ ಟೇಬಲ್ಗಳು ಇದ್ದಾವೆ. ಅಲ್ಲಿ ಅವರಲ್ಲಿ ಇನ್ಸ್ಟಿಟ್ಯೂಟ್ ನಲ್ಲಿ ಟೇಬಲ್ಗಳು ಇದ್ದಾವೆ, ಪ್ರಯೋಗ ಇನ್ಸ್ಟಿಟ್ಯೂಟ್ ನಲ್ಲಿ. ಅಂತ ಟೇಬಲ್ಗಳು ನಮ್ಮ ಶಾಲೆ ಕೊಟ್ಟಿದ್ದೆ. ಅದಲ್ಲಿ ಇನ್ನ ಒಳ್ಳೆ ಒಂದು ಪ್ರಯೋಗ ನಮ್ಮ ಶಿಕ್ಷಕರು ಮಾಡಿ ತೋರಿಸ್ತಾರ ಅಂತಂದು ನಾನೊಂದು ಈ ಒಂದು ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ. ಖಂಡಿತ ಇಂಥ ಸಂಸ್ಥೆಗೆ ಎಷ್ಟು ನಾವು ಅವ್ರಿಗೆ ಧನ್ಯವಾದಗಳು ಹೇಳಿದ್ರು ಕಡಿಮೆನೆ. ಇನ್ನ ಕೆಲವೊಂದು ಶಾಲೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನ ಕೊಡಬೇಕು. ಕೊಟ್ಟಾಗ ಮಾತ್ರ ನಮ್ಮ ಶಾಲೆಯಲ್ಲಿ ಮಕ್ಕಳಿಗೆ ಪ್ರಯೋಗ ಮಾಡ್ಲಿಕ್ಕೆ ಬಹಳ ತುಂಬಾ ಅನುಕೂಲ ಆಗ್ತದೆ ಅಂತ ಹೇಳ್ಬಿಟ್ಟು ನಾನು ಮಾತಾಡಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಅನ್ಸಿ ನಾನು ಮಾತು. ಜೈ ಜೈ ಕರ್ನಾಟಕ.